ನಮಸ್ಕಾರ, ಇದು SCN ಟಿವಿ ನ್ಯೂಸ್. ಶಾಸಕ ಅಪ್ಪಾಜಿ ನಾಡಗೌಡರಿಗೆ ಸಚಿವ ಸ್ಥಾನ ನೀಡದೇ ಇರುವ ಹಿನ್ನೆಲೆಯಲ್ಲಿ ತಾಳಿಕೋಟಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಹಿರಿಯ ಮುಖಂಡ BS ಪಾಟೀಲ್ ಯಾಳಗಿ, ಧಾರ್ಮಿಕ ಮುಖಂಡ ಸೈಯದ್ ಶಕೀಲ್ ಅಹ್ಮದ್ ಖಾಜಿ ಹಾಗೂ ಪುರಸಭೆ ಮಾಜಿ ಸದಸ್ಯರು ಪ್ರಭುಗೌಡ ಮದರಕಲ್ಲ ಅವರು ಅಪ್ಪಾಜಿ ನಾಡಗೌಡರಿಗೆ ಸಚಿವ ಸ್ಥಾನ ನೀಡದಿರುವುದಕ್ಕೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ವಿಜಯಪುರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿಬೆಳೆಸುವಲ್ಲಿ ಅಪ್ಪಾಜಿ ನಾಡಗೌಡರು ಪ್ರಮುಖ ಪಾತ್ರ ವಹಿಸಿದ್ದಾರೆ. 6 ಬಾರಿ ಶಾಸಕರಾಗಿ 1 ಬಾರಿ ಸಚಿವರಾಗಿ ಅಪಾರ ರಾಜಕೀಯ ಅನುಭವ ಹೊಂದಿರುವ ಹಿರಿಯ ನಾಯಕನಿಗೆ ಸಚಿವ ಸ್ಥಾನ ನೀಡದಿರುವುದರಿಂದ ಪಕ್ಷದ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳಿಗೆ ನೋವಾಗಿದೆ ಎಂದು ಮುಖಂಡರು ಹೇಳಿದರು. ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ನಾಯಕರಿಗೆ ಸೂಕ್ತ ಸ್ಥಾನಮಾನ ದೊರೆಯದಂತಹ ವಾತಾವರಣ ನಿರ್ಮಾಣವಾಗಿರುವುದು ಬೇಸರದ ಸಂಗತಿ ಎಂದು ಅಸಮಾಧಾನ ವ್ಯಕ್ತಪಡಿಸಿದ ಮುಖಂಡರು, ಇಡೀ ಪರಿಸ್ಥಿತಿ ಮುಂದುವರೆದರೆ ಪಕ್ಷಕ್ಕೆ ದೊಡ್ಡ ನಷ್ಟ ಉಂಟಾಗಬಹುದು ಎಂದು ಎಚ್ಚರಿಸಿದರು. ಈ ವಿಚಾರದಲ್ಲಿ ರಾಜ್ಯ ಹಾಗೂ ಕೇಂದ್ರದ ಕಾಂಗ್ರೆಸ್ ವರಿಷ್ಠರು ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಎಂದು ಮುಖಂಡರು ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ MK ಚೋರಗಸ್ತಿ ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಅಬ್ದುಲ್ ಗನಿ ಮಕಾನದಾರ್, SCN ಟಿವಿ ನ್ಯೂಸ್. कांग्रेस पार्टी को कमजोर ना समझे. आप समझ रहे हैं कि कांग्रेस पार्टी कमजोर है, मगर पार्टी में रहकर काम करेंगे. पार्टी के लोगों से मैं ये गुजारिश करता हूँ कि पार्टी का साथ दें, पार्टी के खिलाफ ना करें. जो शायद अपेक्ष होते हैं वैसे कोई बात नहीं है. पार्टी के अंदर मुख्य चलते हुए एक कांग्रेस पार्टी एक परिवार पार्टी है. इस परिवार की मिलकर हम तमाम मिलकर क्या है काम करना चाहिए. मैं यही विनती करता हूँ कि अप्पाजी नाडगौड़ साहब को भी गम हुआ है. हम तमाम कार्यकर्ताओं को, तमाम लीडरों को भी क्या इस बात का अफसोस है कि हमको इस बात की मिनिस्टरशिप वजीर नहीं मिला है. इंशाल्लाह आगे भी इंशाल्लाह मिनिस्टर देने की कोशिश करें. और यहाँ के जो भी कांग्रेस के MLA हैं, कांग्रेस के MLA एकजुट होकर क्या है उनका साथ है. ये भी एक इम्पोर्टेंट है. कांग्रेस बोलो तो एक ही तालिकोट के कांग्रेस नहीं है, बल्कि पूरे कर्नाटक के कांग्रेस पार्टी का एक परिवार बनकर रहे. ये इस बात को बताते हुए ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಸೇರಿ ಎಲ್ಲ ಮುಖಂಡರಲ್ಲಿ ನಮಸ್ಕಾರ ಸಲ್ಲಿಸಿ, ಪತ್ರಿಕಾ ಮಾಧ್ಯಮದ ಸ್ನೇಹಿತರಲ್ಲಿ ನಮಸ್ಕಾರವನ್ನು ಸಲ್ಲಿಸಿ, ಇವತ್ತು ಇಲ್ಲಿ ಸೇರಿದ ಉದ್ದೇಶ ಏನಂತಂದ್ರೆ, ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನಂತಂದ್ರೆ, ಇವತ್ತು ನಮ್ಮ ಅಪ್ಪಾಜಿ ನಾಡಗೌಡ ಮಾತಾಡ್ಬಂದ ನಡು ಮಾತಾಡಿದ್ರೆ ಚಲೋ ಆಗ್ಬಿಡ್ತದೆ. ಸನ್ಮಾನ್ಯ CS ನಾಡಗೌಡ ಅವರಿಗೆ ಮಂತ್ರಿಮಂಡಲದಲ್ಲಿ ಸ್ಥಾನ ಕೊಡಬೇಕಾಗಿತ್ತು. ಆದರೆ ಇವತ್ತಿನ ರಾಜಕೀಯ ಪರಿಸ್ಥಿತಿಯನ್ನು ನಾವು ಅವಲಂಬಿಸಿದಾಗ ಬಹುಶಃ ನಮಗನಿಸ್ತದ ಈ ಪಕ್ಷದಲ್ಲಿ ಯಾರು ನಿಷ್ಠೆಯಿಂದ ಕೆಲಸ ಮಾಡ್ತಾರೋ ಅಥವಾ ಸರಳ ಸಜ್ಜನಿಕೆಯಿಂದ ಇರ್ತಾರೋ ಅಂಥವರಿಗೆ ಬಹುಶಃ ಕಾಂಗ್ರೆಸ್ ಪ್ರತಿನಿಧಿಗೆ ಗುರುತಿಸುವ ಬಹಳಷ್ಟು ಕಡಿಮೆ. ಈ ಮಾತನ್ನು ಯಾಕೆ ಹೇಳ್ತಂದ್ರೆ, ಬಹುಶಃ 1981ರಲ್ಲಿ ತಮಗೆಲ್ಲ ಗೊತ್ತಿದೆ ಇಲ್ಲಿ ಕಾಂಗ್ರೆಸ್ಸಿನ ಪರಿಸ್ಥಿತಿ ಏನಾಗಿತ್ತು. ಅವತ್ತು ಕಾಂಗ್ರೆಸ್ಸಿನ ಒಬ್ಬ ವ್ಯಕ್ತಿನೂ ಕೂಡ ಮುಖಂಡರಾಗಿದ್ದಿಲ್ಲ. ಆವಾಗ ಈ ಭಾಗದಲ್ಲಿ JDS ಅಥವಾ ಜನತಾ ಪಕ್ಷ ಬಹಳಷ್ಟು ಪ್ರಭಾವ. ಅವತ್ತು ಸನ್ಮಾನ್ಯ ದೇಶಮುಖರು ಮಂತ್ರಿಗಳಾಗಿದ್ದರು. ನಮ್ಮೂರಿನವರಂಥ ಗುರುದೇವರು MP ಆಗಿದ್ದರು. ಸನ್ಮಾನ್ಯ SM ದೇಶಿ ಅವರು ಶಾಸಕರು. ಅವತ್ತಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಸಿಗೆ ಬಹುಶಃ ಯಾರು ಕೂಡ ಕಾಂಟೆಸ್ಟ್ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆವಾಗ ಇರ್ತಕ್ಕಂಥ ನಮ್ಮ ಕಾಂಗ್ರೆಸ್ಸಿನ ಹಿರಿಯರಾದಂಥ AM ಪಾಟೀಲ್ ಅವರು, ಗುರುದಿನಿಯವರು ಇಲ್ಲಿ ಬಂದು ಮುದ್ದೆ ಬೆಳದಲ್ಲಿ ಗೌರಿ ಶಂಕರ್ ಟಾಕೀಸ್ನಲ್ಲಿ ಒಂದು ಮೀಟಿಂಗ್ ಮಾಡಿದರು. ಆ ಮೀಟಿಂಗ್ನಲ್ಲಿ ಜನ ತಮ್ಮ ಜೊತೆ ಯಾರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು
ಅವರ ಅನಿಸಿಕೆ ಏನಾಗಿತ್ತಂದರೆ 4 ವಾರ್ಡ್ ಭಾಗದಿಂದ ನಾಡಗೌಡ ಸ್ಪರ್ಧೆ ಮಾಡಬೇಕು, ಇಲ್ಲಿ ನಾನು ಸ್ಪರ್ಧೆ ಮಾಡಬೇಕು ಅನ್ನುವಂಥ ಒಂದು ಅನಿಸಿಕೆಯನ್ನು ಆವಾಗ ಎಲ್ಲ ಕಾರ್ಯಕರ್ತರು ಕೂಡ ವ್ಯಕ್ತಪಡಿಸಿದರು. ಆದರೆ ಆವಾಗ ನಾವು ಇನ್ನೂ ಚಿಕ್ಕವಾಗಿದ್ದೆವು. ನಮ್ಮ ಹಿರಿಯರು ಕೂಡ ನಮಗೊಂದು ಉಪದೇಶ ಮಾಡಿದರು, ಬೇಡ ಇಂಥ ಪರಿಸ್ಥಿತಿಯಲ್ಲಿ ನೀವು ನಿಲ್ಬೇಡ್ರಿ, ಬಹುಶಃ ನಿಮಗೆ ಭಾಳ ಕಷ್ಟಪಡ್ತೀರಿ, ಬೇರೆಯವರನ್ನು ಯಾರನ್ನಾದರೂ ನಿಲ್ಲಿಸಿ ನೀವು ಗೆಲ್ಲಿಸುವಂಥ ಪ್ರಯತ್ನ ಮಾಡಿರ್ತೀರಿ. ಆದಾಗ್ಯೂ ಕೂಡ ಆ ಟೈಮ್ನಲ್ಲಿ ನಾವು ರಿಸಿಕೊಂಡು ನಿಂತು ಈ ಒಂದು ಮಧ್ಯಬಳ ಮತಕ್ಷೇತ್ರದಲ್ಲಿ 4 ಜನ ಜಿಲ್ಲಾ ಪಂಚಾಯತ್ ಸದಸ್ಯರನ್ನು ಜಿಲ್ಲಾ ಪರಿಷತ್ ಸದಸ್ಯರನ್ನಾಗಿ ಮಾಡಿದರು. ಆವಾಗ ನಿಮಗೆಲ್ಲ ಗೊತ್ತಿದೆ, ಒಬ್ಬರು ಮಡಿಕೇಶ್ವರ ಅನ್ನುವಂಥ ಒಂದು ಮತಕ್ಷೇತ್ರಕ್ಕೆ SC ರಿಸರ್ವೇಷನ್ ಆಗಿತ್ತು. ಯಾರೂ ಕೂಡ ನಮ್ಮ ಭಾಗದಲ್ಲಿ ನಿಲ್ಲಕ್ಕೆ ತಯಾರಿರಲಿಲ್ಲ. ನಾವು ಧಾರವಾಡದಲ್ಲಿರ್ತಕ್ಕಂಥ ಒಬ್ಬ ಪರ್ವಿ ಅನ್ನುವಂಥ ವಕೀಲ ಕರ್ಕೊಂಡು ಬಂದು ಇಲ್ಲಿ ನಿಲ್ಲಿಸಿ ಅವನನ್ನು ಕೂಡ ಗೆಲ್ಲಿಸಿದೆವು. ಅಂದರೆ ಅದರ ಅರ್ಥ ಏನಂದರೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಜೀವಂತ ಆಗಿತ್ತು, ಆದರೆ ಅದನ್ನು ಮುನ್ನಡೆಸುವಂಥ ಮುಖಂಡರಿರಲಿಲ್ಲ. ಅದಕ್ಕೋಸ್ಕರ ಕಾಂಗ್ರೆಸ್ ಹೋಗ್ತಾ ಇತ್ತು ಹೊರತಾಗಿ ಕಾಂಗ್ರೆಸ್ ಎಲ್ಲಿಯೂ ಕೂಡ ಅದು ನಿಶಕ್ತಿ ಇಲ್ಲ. ಅದನ್ನು ಮುನ್ನಡೆಸುವಂಥ ಶಕ್ತಿ